ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ತುಂಬಾ ಬೇಜಾರಿನ ವಿಷಯ, ಐಫೋನ್ ಮೇಲ್ಕಟ್ಟೆ ಅವರಿಗೆ ದೇವ್ರ ಆಯುರ್ವೇಶ ಆರೋಗ್ಯ ಎಲ್ಲ ಕೊಡ್ಲಿ. ಎಲ್ಲರೂ ಕಂಡಿರ ಡ್ರೋನ್ ಒಂದು ಹೆಸರಿಟ್ಟು ಡ್ರೋನ್ ತಗೊಂಡ್ಬಂದೆ ಇವತ್ತು. ಬೇರೆ ಬಾದಿಂದ ಬಂದಾರಲ್ಲ ಎಂತ ಗೊತ್ತಾ, ಬೀಚಗೆ ಖುಷಿ ಪಡ್ತಾರೆ. ಅಯ್ಯೋ ಅನ್ಕೊಂಡು ನೀರಿಗೆ ಹಾರಕ್ಕೆ ಮಾತ್ರ ಅಯ್ಯೋ ಕೈಯೆಲ್ಲ ಕೊಟ್ರೆ ಬೇಜಾರ. ಬಾಯ್ ಬಾಯ್. ಅಂದ್ರೆ ನಮ್ದೇ ಸಾಂಕುದ್ ಕಷ್ಟ ಐತಿ, ಇನ್ನೊಬ್ಬನ್ ಸಾಂಕುದ್ ಭಾರಿ ಕಷ್ಟ. ನನ್ ಲೈಕ್ ದ ಟ್ರೀಟ್. ಎಲ್ಲದೂ ಹಿರಿಟ್ಬೇಕು ಬಿಡಿ. ಬನ್ನಿ ಇಲ್ಲಿ ಸ್ವಲ್ಪ ಡ್ರೋನ್ ಶಾಟ್ಸ್ ಎಲ್ಲ ತಕ್ಕಂಬ. ಡ್ರೋನ್ ವ್ಯೂವಲ್ ಮರವಂತಿ ಬೀಚ್ ಹೆಂಗ್ ತೋರುತ್ತೆ ನೋಡಿ ತೋರಿಸ್ತೆ. ಮಿಸ್ಟರ್ ಡೋನಾ ವಿಡಿಯೋಸ್. ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇದ್ರಾಗ ಆಮ್ರೆಸ್ಟ್ ಇಲ್ಲ ನಿಂದ. ಸಾಯ್ಬೇಡಿ ಮಾರ, ಇಲ್ಕೊಂಡು ಮೊಬೈಲ್ ಆನಂದ್ ಗಮ್ಮತ್ ಇರುತ್ತೆ. ತುಂಬಾ ಬೇಜಾರಿನ ವಿಷಯ, ಮೊಬೈಲ್ ಆನ್ ಆಗ್ತಾ ಇಲ್ಲ. ಇದು ಎಂಥದ್ದೇನೋ ಮಾರ ಸಾಯ್ಲತ್ತೆ. ಯೂಸ್ ಮಾಡ್ತಿದೆ ತನಂಗೆ ಆಫ್ ಆಯ್ತಪ್ಪ, ತನಂಗೆ ಆಫ್ ಆದ ಮೊಬೈಲ್ ಆನೇ ಇಲ್ಲ. ಎಂತ ಆಯ್ತು ನೋಡುವ ಬನ್ನಿ, ಒಂದು ಮೊಬೈಲ್ ಅಂಗಡಿ ತೋರಿಸಿ ಪಪ್ಪ. ಐಫೋನ್ ಮಗನೇ ಎಂತ ಮಾಡಿದ್ರಿ? ಅಬ್ಬ ಟೈಮ್ ಆಯ್ತು ಅಪ್ಪ. ಕಷ್ಟಪಟ್ಟು ತಗೊಂಡದ್ದು ಮೊಬೈಲ್ ಮಾಡಿ, ಸರಿ ಸಾಲ ಗೀಲ ಮಾಡಿ ಲೋನ್ ಗಿನ್ ಮಾಡಿ ಕಷ್ಟಪಟ್ಟು ತಗೊಂಡದ್ದು. ಎಂತ ಮಾಡೋದು ನಂಗೆ ಗೊತ್ತಿಲ್ಲ ಈಗ. ಕಾಂಬ ಎಂತ ಆಗ್ತದೆ ಎಂದಕ್ಕೆ ರ್ಯಾಂಬುಟನ್ ಇತ್ತು ತಗ. ರಮಟನ್ ಸೀಸನ್ ಮಾತ್ರ ಈಗ ತಗೊಂಡ್ರೆ ಜೊತೆ ಇರ್ತೈತಿ. ತುಂಬ ಕಷ್ಟಪಟ್ಟು ತಗೊಂಡದ್ದು ಮೊಬೈಲ್. ಎಂತಪ್ಪ, ಎರಡೂವರೆ ವರ್ಷ ಆಯ್ತು. ಒಳ್ಳೆ ಯೂಸ್ ಮಾಡಿದೆ, ಬಟ್ ಯಾರು ಇದೆಲ್ಲ ಕಂಡ್ರೆ ಆ್ಯಪಲ್ ತಗೊಂಡು ಒಂಚೂರು ಬೇಜಾರಾಗ್ತದೆ. ಈಗ ಬೋರ್ಡ್ ಗಿಡವ್ರೆ ಸುಮಾರು 10-15-20 ಸಾವಿರ ಅಂತಾರೆ. ಎಂತ ಆಯ್ತು ಅಂದೇಳಿ ಗೊತ್ತಿಲ್ಲ, ಸಡನ್ನಾಗಿ ಆಫ್ ಆಯ್ತು. ನಾನು ಅಪ್ಡೇಟ್ ಮಾಡಲ ಎಂಥದ್ದು ಮಾಡಲ, ನಾರ್ಮಲಾಗಿ ಹೀಗೆ ಮೊಬೈಲ್ ಯೂಸ್ ಮಾಡ್ತಿದ್ದೆ, ಆಫ್ ಆಯ್ತು. ತಲೆ ಓಡಿದ್ರಪ್ಪ. ಅದೇ ಈಗ ಒಂದು ವೀಡಿಯೋ ಮಾಡುವಂದು ಹೊರಟಿತ್ತು, ಸುಮಾರು ದಿವಸ ಆಯ್ತು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದೆ. ಇವತ್ತಾರು ಒಂದು ವೀಡಿಯೋ ಮಾಡುವ, ಫ್ರೀ ಇತ್ತು ಪುರ್ಸೋದಿತ್ತು ಅಂತ ಹೊರಟದ್ದೆ. ಹೊರಡೋಕೆ ಇನ್ನೇನೊಂದು 5 ನಿಮಿಷ ಇತ್ತು ಅಂಬತ್ತಿ ಹಿಂಗಾಯ್ತು. ಫುಲ್ ಬ್ಲ್ಯಾಂಕ್ ಇದೆ, ಎಂತ ಮಾಡೋದು ಗೊತ್ತಾಗ್ಲಪ್ಪ. ಅದಕ್ಕೆ ಈಗ ಸದ್ಯಕ್ಕೆ ಫ್ರೆಂಡ್ ಮೊಬೈಲ್ ತಗೊಬಂದೆ. ಎಲ್ರು ಕೊಟ್ಟರು ಪಾಪ, ಒಂಚೂರು ವೀಡಿಯೋ ಮಾಡೋಕ್ಕಿತ್ತು ಮಾರೆ, ಮೊಬೈಲ್ ಬೇಕಂದ್ರೆ ಕೊಟ್ಟರು. ಬನ್ನಿ ಹೋಪ. ಈಗ ಅದು ಬಿಡಿ, ಸಾಯ್ಲಿ. ನಮ್ದು ಗೋಲ್ ಇದ್ದದ್ದೇ ಸೋಲ್ ಅಂದ್ರೆ ಅದು ಬೆನ್ನಿ ಸೋಲ್, ಒಂದಲ್ದಿರ ಒಂದು ಸೋಲ್. ಮೊನ್ನೆ ಅಷ್ಟೇ ಕಾರೆಲ್ಲ ರೆಡಿ ಮಾಡಿಸಿದೆ, ಅದು ಸ್ವಲ್ಪ ಖರ್ಚಾಯ್ತು. ಇದೀಗ ಮೊಬೈಲ್ ಖರ್ಚು ಬಂತು, ಇನ್ಸೂರೆನ್ಸ್ ಅದಿದೆಲ್ಲ ಒಟ್ಟೊಟ್ಟೆ ಖರ್ಚು ಬರ್ತಿತ್ತಪ್ಪ. ಕಾಂಬ ಅದು ದೇವ್ರ ಕಷ್ಟ ಕೊಟ್ಟಷ್ಟು ಮುಂದೆ ಒಳ್ಳೆ ಸುಖ ಕೊಡ್ತಾಂಬ್ರ. ಇಪ್ಪಷ್ಟು ಕಷ್ಟದ್ದೇನನ್ನು ಲೀಡ್ ಮಾಡ್ಕೊಂಡು ಹೋಪ, ಅದು ಎಂತಾರ ಇಲ್ಲಿ. ಓಕೆ, ಅದು ಸಹ ಇಲ್ಲಿ ಇವತ್ತಿನ ಮ್ಯಾಟ್ರ್ ಅಂತಂದೇಳಿ ಹೇಳ್ರೆ, ನಾನು ನಿಮಗೆ ಕುಂದಾಪುರದಿಗೆ ಫೇಮಸ್ ಬೀಚನ್ನು ತೋರ್ಸೋಕೆ ಬಂದು. ಕುಂದಾಪುರ ಆಲ್ಮೋಸ್ಟ್ ಇಪ್ಪದು ಫೇಮಸ್ ಬೀಚ್ ಅಂದರೆ 2. ಆ 2 ಬೀಚನ್ನು ನಾನು ನಿಮ್ಗೆ ತೋರಿಸ್ದೆ. ನಾರ್ಮಲ್ ವ್ಯೂ ಅಲ್ಲ, ನಿಮಗೆ ಡ್ರೋನ್ ವ್ಯೂ ಮುಖಾಂತರ ನಾನು ತೋರಿಸ್ತಿದ್ದೆ. ಫಸ್ಟ್ ಒಂದು ಕೋಡಿ ಬೀಚ್. ನಾವು ಈಗ ಎಂತಂದರೆ ಈ ಸಿಟಿಯಲ್ಲಿ ಬೋರ್ ಆರು ಎಲ್ಲಿ ಹೋಗಿ ಕೂಕಂತ ಗೊತ್ತಿಲ್ಲ. ನಾವೆಲ್ಲ ಅಂದರೆ ಜಾಸ್ತಿ ಬೋರ್ ಆಯ್ತು, ಒಂಥರ ಅಲೋನ್ ಫೀಲ್ ಆಗ್ತಿತ್ತು ಅಂದೇಳಿ ಎಣಿಸ್ಕೊಂಡ್ರೆ ಸೀದಾ ಹೋಗಿ ಬೀಚಿಗೆ ಕೂಕಂಬದು, ಏನೋ ಒಂಥರ ಮೈಂಡ್ ಸೆಟ್ ಫ್ರೀ ಆಯ್ತು, ಪೀಸ್. ಹಾಗಾಗಿ ಕುಂದಾಪುರದಲ್ಲ ಇಪ್ಪು ಫೇಮಸ್ 2 ಬೀಚನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತಿದ್ದೆ. ಫುಲ್ ವೀಡಿಯೋ ಕಾಣಿ ಲಾಸ್ಟ್ವರೆಗೂ, ಸ್ಕಿಪ್ ಮಾಡಬೇಡಿ. ಬ್ಯೂಟಿಫುಲ್ ವ್ಯೂ ತೋರಿಸ್ತೆ ನಿಮಗೆ. ನಾರ್ಮಲ್ ವ್ಯೂವಲ್ಲಿ ಬೀಚ್ ಕಾಮ್ಕು ಏರಿಯಲ್ ವ್ಯೂವಲ್ಲಿ ಕಾಮ್ಕು ತುಂಬ ಡಿಫ್ರೆನ್ಸ್ ಇತ್ತು. ಹಾಗಾಗಿ ಬನ್ನಿ ಹೋಪ. ಎಂತ ಮಾಡೋದು ಅಲ್ಲ, ಎಂತ ಮಾಡೋದಂತೆ ರೆಡಿ ಮಾಡಿಸು, ಎಂತ ಮಾಡೋ ನಂತರ ರೆಡಿ ಮಾಡಿಸೋದು ಬೆಸ್ಟ್. ಮಧ್ಯಾಹ್ನ ಬೇರೆ ಕೆಲಸ ಇಲ್ಲ ನಿಂಗೆ ಅಷ್ಟೇ. ಮೈನರ್ ಪ್ರಾಬ್ಲಮ್ ಇದ್ರು ಆಯ್ತು, ಮೇಜರ್ ಇದ್ರು ಆಯ್ತು ಅಂತ ಇಲ್ಲೇ ಕೊಡುದು, ಆಪಲ್ ಕೇರಿ ಕೊಡುದಾನ ಎಂತ ಮಾಡೋ. ದುಡ್ಡಿದ್ರೆ ಬೇರೆ ದುಡ್ಡು ವೆಯ್ಟ್ ಮಾಡಿ ಸುಮಾರು ಹೊತ್ತು ಕೂತ್ಕೊಂಡು ಕೊಡುಕೆ ತಗೋಬಾಪದಿಗೂ ಅಷ್ಟೇ ವೆಯ್ಟ್ ಮಾಡಿ. ರೆಡಿ ಮಾಡಿ ಫ್ರೀ ಎಲ್ಲ ಇತ್ತು ಇಲ್ಲ ಗೊತ್ತಿಲ್ಲ. ಫ್ರೀ ಇಲ್ಲ, ವ್ಯಾರಂಟಿ ಪೀರಿಯಡ್ ಮುಗೀತ. ಕಲ್ಲು ಸಕ್ಕರೆ ಬೇಡ ಬಿಡ, ಕುಟಿ ಕುಟಿ ತಿನ್ನುವೆ ಕಟ್ ಮಾಡು. ಇವನಿಗೆ ತಿಮ್ದು ಒಂದೇ, ಇವನಿಗೆ ಲೈಫಲ್ಲಿ ಏನು ಡ್ಯಾಶು ಇಲ್ಲ. ಯಾವ್ದಕ್ಕೆ ಹಣ್ಣಿನ ಸೇವಕರ್ತಾರದ ಸಂತೋಷ್ ನೇಲಕಟ್ಟೆ ಅವರಿಗೆ ದೇವ್ರ ಆಯುರ್ವೇಶ ಆರೋಗ್ಯ ಎಲ್ಲ ಕೊಡ್ಲಿ. ಕೂದಲು ವಾದ್ದು ಬರಲಿ, ಪತ್ತಿಲ್ಲ ಬಿಡ.
ನೋಡಿ ಇದೇ ನಮ್ಮ ಕೋಡಿ ಬೀಚ್. ಇದು ಬಂದ ಲೈಟ್ ಹೌಸ್. ಈಗ ನಮ್ದು ಒಂದ್ ಜನ ಬತ್ತೆ ಅಂದ್ರ ಇಲ್ಲೇ ಪಿಕ್ ಮಾಡೋಕೆ ಹತ್ತಿದ್ದೆ. ಯಾರಂದೇಳಿ ವೆಯ್ಟ್ ಮಾಡಿ ತೋರಿಸ್ತೆ ನಿಮ್ಗೆ. ದಿಸ್ ಇಸ್ ಕಾಲ್ಡ್ ಲಿಚ್ಚಿ. ಬೇರೆ ಎಂತ ಹೆಸರು ಹೇಳಿದಿಲ್ಲ ಅಂತ ನೈಸ್ ಬೀಜ. ಯಾವ್ದು ಲಾಂಗ್ ಗನ್ ಲಾಂಗ್ ಗನ್. ಲಂಗ ವಾಟ್ ಖಾಲಿ ಐತಿ ಗಿಡ. ಇಲ್ಲ ಕಾಳು ನಮ್ಮ ಒಳಗೆ. ಅರ್ಧ ಕೆಜಿ ಬೇಕು. ಅದು ಹಾಳದ್ದು. ಮೊನ್ನೆ ಅವ್ರು ರೇಡಿಯೋ ಬಪ್ಪರವರಿಗೆ ಗೊತ್ತಿಲ್ಲ ಮಿಸ್ಟರ್ ಕಾರು ಅಂತ ಸಾರಿ ಕೃಷ್ಣ ಅಂದೇಳಿ ಅವ್ರು ಹೇಳಿದ್ರ ಕೃಷ್ಣ ಅಂತ ಹೆಸರು ಕೃಷ್ಣ ಹಚ್ಕೊಂಡ. ಇನ್ನೊಂದ್ ಜನ ಬತ್ತಿದ್ರು ನಮ್ಮೊಟ್ಟಿಗೆ. ಯಾರನ್ನ ತೋರಿಸ್ತೆ ಕಾಣಿ. ಕೋಡೆಗೆ ಭಯಂಕರ ಫೇಮಸ್ ಅವರು. ಇಲ್ಲೇ ಕಾಯ್ದು ನಿಂತೀರ ಬತ್ತ. ಇವ್ರನ್ನೆಲ್ಲರೂ ಕಂಡಿರ? ಎಲ್ಲರೂ ಕಂಡಿರಿ ಅವ್ರನ್ನ? ಇವ್ರೊಳಗೆ ಗಮ್ಮತ್ತಿತ್ತೆ. ಬನ್ನಿ ನಮ್ ನೆಮ್ಮದಿ ಇಲ್ಲಿ ಹಂಗಾರಿ ಇವತ್ತು. ಅವನು ತಗೋದು ಅವ್ನು ಇಂದ್ರೊಳಗ ಅವ್ನು ಯಾವಂದ್ರೊಳಗ ಕೆಟ್ಟ ಗಮ್ಮತ್ ಹೋಯ್ತಾ? ನಿಂದ ಐಫೋನ್ ಹ್ಯಾಂಗ್ ಹೋದ? ಅದಿಲ್ಲ ಐಫೋನ್ ಹಾಡೈತಲ್ಲ ಸೈಕಲ್ ಗಾಳಿ ಹೆಂಗೆ? ಪದಿವಾದ್ದು. ಎಂತ ಹೌದಾ? ಇಲ್ಕ ಗಿಡ 13 ಎಲ್ಲ ಅದೇ ಹಣಿ ಬರ ಗಿಡ. ನಿಂದು 13 ರಾಕಿಗೆ ಒಂದು ಫೋನ್ ಮಾಡಿ ಹೇಳುದಾ? 13 ಒಂದೇ ಹಣಿ ಬರ. ಅದೆಂತ ಮಾಡ್ತೀಗ? ರೆಡಿ ಮಾಡೋಕಾತ್ಲಿಯಾ? ರೆಡಿ ಮಾಡೋಕಾತ್ತ. ಹಾ ಓಪನ್ ಮಾಡ್ತೀವಿ. ಓಪನ್ ಮಾಡ್ರೆ ರೆಡಿ ಇಲ್ಲ. ನೀರು ಯೂಸ್ ಮಾಡ್ಕೊತಿಲ್ಲ. ಹೌದಾ? ಓ ಮಳೆಗೆಲ್ಲ ರಗಳೆ ಹತ್ತಲ್ಲ ಅದಕ್ಕೆ ನಾ ಚೇಂಜ್ ಮಾಡ. ನೀನ್ ಹೊಳಿಗೆ ಹೊತ್ತಿರ್ತಿಲ್ಲ. ಕೂಡ ಅವನೇ ಹತ್ತಿಲ್ಲ. ನಂದರ್ ಬ್ಲಿಂಕರ್ ಹಚ್ಚೂರು ಟಮಾಟೋ ಎಟ್ಟಾಯ್ತು? 5,000. ಹಾ 5,000 ಯಾರು ಅಡ್ಡಿಲ್ಲ ಅಣ್ಣ. ಹೊಸ ತಗೊಂಡ್ ಯಾರು ನಿಮ್ ಕಡೆ ಸಾವುಕಾರಲ್ಲ ನಾವು. ನಿಮ್ಮ ಹಳಿ ಮೊಬೈಲ್ ಹೋಯ್ತು ಸೀದಾ ಹೊಸ ಮೊಬೈಲ್ ಅಲ್ಲ ನಂಗ ಅಣ್ಣ ಮತ್ತೆ ವಾಪಸ್ ಒಂದ್ಸತಿ ಅವ ಹೇಳ್ದ ಒಂದ್ಸತಿ ಮತ್ತೆ ನೀರು ಹೋಯ್ತು ಅಂದ್ರೆ ಮುಗೀತಂದ ಅರ್ಥ ಈಗ ಫೇಮಸ್ ಬೇರೆ ನಿನ್ ಲಾಗಾಗ ಅಲ್ಲ. ಇವ ಒರ್ಲುದ್ ಕಂಡಿದ್ಯಾ? ಸ್ವಲ್ಪ ಕೊಟ್ಟು ಒರ್ಲುದಲ್ಲ. ಅಲ್ಗೆ ಆಚಾರ ಮಾಡಾಕಿರಲ್ಲ ಮಾರ. ಇಲ್ಲಿಂದ ಎಲ್ಲಿ ಬೇಕಾದ್ರೂ ಹತ್ತದ. ಹೊಸ ಕೇಸ್ ಇದು. ಆ್ಯಕ್ಚುಲಿ ಕಂಪ್ನಿನ ಬ್ಯಾಗ್ ಇದಲ್ಲ, ಇದೊಂದು ಹೊಸ ಕೇಸ್ ಪರ್ಚೇಸ್ ಮಾಡೋದು. ಡ್ರೋನ್ ಒಂದು ಹೆಸರಿಟ್ಟು ಡ್ರೋನ್ ತಗೊಂಬಂದಿ ಇವತ್ತು. ಇಲ್ಲ ಆ್ಯಕ್ಚುಲಿ ಎಂತ ಅಂದರೆ ಕಮೆಂಟಾಗೆಲ್ಲ ಹೇಳ್ತಿದ್ದೀರಾ ಕೋಡಿದೊಂದು ವಿಡಿಯೋ ಮಾಡಿ ಅದು ಮಾಡಿದ್ ಮಾಡಿ. ಒಳ್ಳೆ ಓಡ್ತಾ ಸಮಸ್ಯೆ. ಆ್ಯಕ್ಚುಲಿ ನನಗೂ ಅನಿಸ್ತು ನಮ್ಮ ಊರಿಂದ ವಿಡಿಯೋ ನಾವು ಮಾಡ್ಕಲ್ಲ. ನಮ್ಮ ಊರಲ್ಲಿ ಬೀಚ್ ಅಂತ ಇತ್ತು ಅದಿತ್ತಂದ್ರೆ ಫಸ್ಟ್ ನಾವು ಬೇಕಾದಲ್ಲಿ ಲೈಟ್ ಹೌಸ್ ಇದೊಂದು ಸಾಮಾನು ತೋರ್ಸಕ್ಕ. ಲೈಟ್ ಹೌಸ್ ಫ್ಲೈ ಮಾಡೋಕ್ಕಿಲ್ಲ ಆ್ಯಕ್ಚುಲಿ. ಅಲ್ಲ ಲೈಟ್ ಹೌಸ್ ಹೌದಾ? ಫ್ಲೈ ಮಾಡೋದಿಲ್ಲ. ಇಲ್ಲ ಅಲ್ಲಿ ಫ್ಲೈ ಮಾಡೋಕ್ಕಿಲ್ಲ. ನಾನು ಒಂದ್ಸಲ ಸ್ಟಾರ್ಟಿಂಗ್ ಕಲೋತಿ ಫ್ಲೈ ಮಾಡಿ ನಾನು ಕರ್ಕೊಂಡು ಹೋಗಿ ಸಾಮ ಬೈದಿರ್ ಆಗಲಿ 4-5 ವರ್ಷದಿಂದ. ನಮ್ಮ ನಿನ್ನ ಮೊಬೈಲ್ ಹೇಗೆ ಕನೆಕ್ಟ್ ಮಾಡಿ? ನಂಗೆ ಫೋನು ನಿನ್ನ ಫೋನ್ ಎಲ್ಲಿತ್ತು? ಮುಖ ತೊಳ್ಕೊ ಫ್ರೆಶ್ ಆಗಿ ಬಂದ. ಅದಕ್ಕಲ್ಲ ಮರ ಅದು ಹಣ್ಣು ಕೈಯಲ್ಲಿ ಎಂತಾಯ್ತು ಎಂತಿಲ್ಲ ಕುಡು ನೀರು. ಹೌದು ಮಾರ. ಇವತ್ತು ನಮ್ಮ ಡ್ರೋನ್ ಆಪರೇಟರ್ ನವೀನ್ ಬಾಯ್ ಅವ್ರದ್ದೇ ಡ್ರೋನ್. ಹಾ ನಂದು ಹೋದಲ್ಲ ಮಾಡು ಮಾಡು. ಅವನು ಫುಲ್ ಉಗಿದ್ ಮಾರ ವಾಪಸ್ ಉಗಿಗಮ್ಮ. ಬ್ಯಾಕ್ ಲೈಟ್ ಇತ್ತು ಸನ್ಲೈಟ್ ಒಳ್ಳೆ ಉಗಿಗಮ್ಮ. ಮುಂದೆ ಹೋಯ್ಬೇಡ ಅಲ್ಲೇರ ಹಿನ್ ಬಾ ಹಿನ್ ಬಾ. ಹಾ ಈಗ ಈ ಆ್ಯಂಗಲ್ ಹಾ ಹೋಗಿ ಭಜ್ಜನ. ಕಿಟ್ಟಣ್ಣ ಎಂತ ತಿಂತಿದ್ರಿ ನೀವು ಕೊಟ್ಟದ್ದು ಎಂತ ಇದಲ್ಲ ಅದಕ್ಕೆ ಹೆಸರಂತಿದ್ರು. ಅದಕ್ಕೆ ಹೆಗ್ಗುಳು ಔಷಧಿ ಹೊಡೆದಿದ್ಯಲ್ಲ ಇದಕ್ಕೆ.
ಇದ್ದದ್ದೇ ಒಂದು ಬ್ಯಾಟ್ರಿ ಚಾರ್ಜ್. ಇಲ್ಲಿದು ಬೇಡ ಇಲ್ಗಡೆ ಇಲ್ಲನ್ನ ಹಾಕಿದ್ದು. ಹೋಯ್ತು ಹೋಯ್ತು ಹೋಯ್ತು. ಎಷ್ಟು ಮೇಲೆ ಹೋಯ್ತು ಅಂತ 30 ಫ್ರೇಮ್ ರೇಟ್ ಆಗಿತ್ತು. ಬ್ಲಾಗರ್ ನಿಂದ ಇವಂದ. ನಾನು ಹಾಕಿರಿ ಅಂತಿಲ್ಲ ಗಡ ಬನ್ನಿ ಓ ಅನ್ಕೊಂಡು ಹೋದ್ರಿ ಈಗ ದೋಣಿ ತೋರಿಸಿ. ಅದೇ ಅಂತ ಅಣ್ಣ ದೋಣಿಯರಿ ಅಂತ ಅಣ್ಣ ಒಂದ್ ನಿಲ್ಲಕ್ಕಿಲ್ಲ ಬಂದು ಕೂಗ್ತಿಕ ನಮ್ಮ ವಿಡಿಯೋ ಮಾಡಿ ಓ ಅಂತ. ಹೌದಾ? ಮದೆ ಅಂತ ರಂತೆಗೆ ಬಿಡಿ ಕೋಡಿಯಲ್ಲಿ ಎಂತ ಫೇಮಸ್? ಕೋಡೆ ಫೇಮಸ್ ಅಂತಂದ್ರೆ ಬೋಟಿಂಗ್, ಈಗ ಬರ್ತಿದ್ ಬೋಟಿಂಗ್, ಹಾ ಮತ್ತ ಆಮೇಲೆ ಸೀವಾಕ್, ಅದಕ್ಕಿಂತ ಆಮೇಲೆ ಲೈಟ್ ಹೌಸ್ ಫಸ್ಟ್ ಲೈಟ್ ಹೌಸ್, ಆಮೇಲೆ ಸೀವಾಕ್. ಅದು ಸೀವಾಕಿಂದ ಈಗ ಬೋಟಿಂಗ್ ಸ್ಟಾರ್ಟ್ ಆಯ್ತು. ಅದೇ ಫುಲ್ ನಾನು ಆ್ಯಕ್ಚುಲಿ ನಾರ್ಮಲ್ ವಿಡಿಯೋದಾಗೆ ಲೈಟ್ ಹೌಸ್ ತೋರಿಸಿದೆ. ಡ್ರೋನ್ ಶೂಟ್ ಮಾಡೋಕ್ಕಿಲ್ಲ, ಆ್ಯಕ್ಚುಲಿ ಅಲೌಡ್ ಇಲ್ಲ. ನಾನು ಫಸ್ಟ್ ಟೈಮ್ ಒಂದ್ಸಲ ಶೂಟ್ ಮಾಡೋದಿಗೆ ಸ್ವಲ್ಪ ವಾರ್ನ್ ಮಾಡಿರ್ ನನಗೆ ಆಗಳಿಕೆ ಒಂದು 3 ವರ್ಷದ ಹಿಂದೆ. ಡ್ರೋನ್ ಶಾಟ್ಸ್ ಎಲ್ಲ ಯಾವ ಲೈಟ್ ಹೌಸಿಂದು ತೆಗಿಕರಿಲ್ಲ. ಹಾಗಾಗಿ ನಾನು ಈ ವಿಡಿಯೋದಾಗ ಅದನ್ನು ತೋರಿಸ್ತಿಲ್ಲ. ಬಟ್ ನಾನು ನಾರ್ಮಲ್ ಮೊಬೈಲ್ ವಿಡಿಯೋದಾಗೆ ಕ್ಯಾಪ್ಚರ್ ಮಾಡಿ ತೋರಿಸಿದೆ ಇದೇ ಲೈಟ್ ಹೌಸ್ ಅಂತೇಳಿ. ನೀ ಎಂತಂದರೆ ಆಲ್ಮೋಸ್ಟ್ ನೀ ಕೋಡಿ ಬದೆಗೆ ವಿಡಿಯೋ ಮಾಡ್ತಿರ್ತೀಯಲ್ಲ, ನಿಂಗೆ ಎಂತ ಅನ್ಸುತ್ತೆ ಈ ನೇಚರ್ ಇಲ್ಲಿಂದಿದು? ಇದ್ರ ಬಗ್ಗೆ ಎಂತ ಹೇಳ್ಕೊತ ಎಂತ ಹೇಳ್ತೆ? ನಾವ್ ಇಲ್ಲೇ ಹುಟ್ಟದ್ದೀಗ. ನೀಗ ಒಂದು ಪ್ಲೇಸ್ ಕಾಣ್ತಿದ್ರೆ ಎಂತಂದು ಕಾಣ್ತಿರುತ್ತೆ. ನಮ್ಗೆ ಬೀಚ್ ಕಂಡಿದಾಯ್ತಾ. ಇನ್ನು ಸೀವಾಗ ಬಂದ್ ಬೇರೆ ಬಾದಿನ ಬಂದಾರಲ್ಲ ಎಂತ ಗೊತ್ತಾ, ಬೀಚ್ಗೆ ಖುಷಿ ಪಡ್ತಾರೆ. ಅಯ್ಯೋ ವಾ ಅನ್ಕೊಂಡು ನೀರಿಗೆ ಹಾರಕ್ಕೆ ಹೋದ್ರು ಅಲ್ಲ. ಆಮೇಲೆ ಅಲಿ ಎಲ್ಲ ಜಾಸ್ತಿ ಇದ್ರೆ ಆಗ್ಲಿ ಅಂತ ಓಡಿ ಹೋಗ್ತಾರೆ. ಇನ್ನು ಸೀವಾಕ್ ಒಳ್ಳೇದು. ಸನ್ಸೆಟ್ ಪಾಯಿಂಟ್ ಈ ವಿಡಿಯೋ ಮಾಡುತ್ತೆ ಎಂತಕಂತೇಳಿ ಹೇಳಿದ್ರೆ, ಖಾಲಿ ಕುಂದಾಪುರಿಯನ್ಸ್ ಅಲ್ಲ, ನಾನ್ ಕುಂದಾಪುರಿಯನ್ಸ್ ಅಂತಾರಲ್ಲ, ಹೊರಗಿನ ಸೈಡ್ ಇಂದೆಲ್ಲ ಬರ್ತಾರಲ್ಲ, ಅವರಿಗೆಲ್ಲ ಒಂಚೂರು ಈ ಡ್ರೋನ್ ವ್ಯೂ ನಾರ್ಮಲ್ ವ್ಯೂಗೂ ಡ್ರೋನ್ ವ್ಯೂಗೂ ಗೊತ್ತಾಯ್ತಾ? ಹಂಗ ಈ ವಿಡಿಯೋ ಮಾಡ್ತಿದ್ದ. ಡ್ರೋನ್ ಕಂಡ್ರೆ ಗೊತ್ತಾಯ್ತು ಕೋಡಿ ಹೆಂಗಿತ್ತಂದ. ನಾರ್ಮಲ್ ಆಗಿ ಕಂಡ್ರೆ ಗೊತ್ತಾಗ್ತಲ್ಲ. ಈ ತರ ಸೀ ವಾಕ್ ಎಲ್ಲೂ ಇಲ್ಲ ಅಲ್ವಾ? ಇಲ್ಲ ಮಲ್ಪೆಗೆ ಒಂದಿತ್ತು ಆಚೆ 2 ಸೈಡ್. ಅದು ಬಿಟ್ಟರೆ ಎಷ್ಟು ಕಿಲೋಮೀಟರ್ ಇತ್ತು ಇದು ನಡ್ಕೊಂಡು? 1.5 ಕಿಲೋಮೀಟರ್ ಇತ್ತಾ? 1 ಕಿಲೋಮೀಟರ್ ಇತ್ತೇನೋ ಐ ಥಿಂಕ್. ಫುಲ್ ಮಾರ್ನಿಂಗ್ ವಾಕಿಂಗ್ ಮಾಡೋಕೆಲ್ಲ ಸಕ್ಕತ್ತಲ್ಲ. ಬೆಳಗ್ಗೆ ಬಂದ್ರೆ ವಾಕಿಂಗ್ ಮಾಡೋಕೆ ಯೋಗ ಎಲ್ಲ ಮಾಡ್ತಾರೆ ಅಣ್ಣ. ಒಂದು ಯೋಗ ಶೂಟ್ ಮಾಡಿದೆ ನಾನು. ಹೌದಾ? ಒಳ್ಳೆ ಆಯ್ತು. ಬೆಳಿಗ್ಗೆ ಬೇಗ ಸೀ ವಾಕಿಗೆ ಯೋಗ ಮಾಡ್ತಾರೆ. ಸುಮಾರೆಲ್ಲ ಇತ್ತು. ಮಲ್ಪೆಗೆ ಅಂದ್ರೆ ಯಾವ ತರ ಗೊತ್ತಾ, ಒಂದ್ ಸೈಡ್ ಮಾತ್ರ ಇತ್ತ, 2 ಸೈಡ್ ಆಗಿಲ್ಲ. ಒಂದ್ ಸೈಡ್ ಆಗಿದ್ದ ಫುಲ್ ಒಂದ್ ಲಾಂಗ್ ಇತ್ತು, ಇಲ್ಲ 2 ಬದಿ ಇತ್ತು. ಮತ್ತೆ ಇಲ್ಲಿಂದ ತೆಂಗಿನ ಗುಂಡಿ ಆ ಸೈಡ್ ಎಲ್ಲ ಡಬಲ್ ಆಗಿತ್ತು. ಹೌದಾ? ಎಷ್ಟು ಇಲ್ಲಿಂದ ಎಷ್ಟು ಕಿಲೋಮೀಟರ್ಗೆ ಒಂದಿತ್ತು ಎಲ್ಲ ನಿಂಗೆ? ಈ ಡಬಲ್ ಇತ್ತು ಹೊಡೆಯಲಿಗಿತ್ತೇನು ಎಲ್ಲ ಇಲ್ಲಿ ಮರವಂತೆ ಒಂದಿತ್ತು. ಆಮೇಲೆ ಅದ್ರ ಮುಂದೆಲ್ಲ ಎಲ್ಲ ಯಾವ್ದೆಲ್ಲ ಈ ಬಂದರ್ ಟೈಪ್ ಇತ್ಕಣ ಅದೆಲ್ಲ ಬದಿಗಿತ್ತು. ಡಬಲ್ ಇತ್ತಲ್ಲ? ಡಬಲ್ ಇತ್ತು. ಓಕೆ. ಡಬಲ್ ಮಾಡೋ ವಿಷಯ ಎಂತ ಕೇಳಿ,
ಮಧ್ಯ ದೋಣಿ ಇಲ್ಲಿ ಅಂದೇಳಿ ಅಲ್ಲ ಅಲಿ ಒಳ ಬಪ್ಪಕ್ಕಾಗ ದೋಣಿಯರಿಗೆ ಹೆಲ್ಪ್ ಆಗ್ತಾರೆ ಹೌದಾ ಅದಕ್ಕೆ ಲಾಂಗ್ ಮಾಡುದವ್ರ ಹಾ ಅಷ್ಟೊತ್ತಿ ಅಲಿ ಒಳ ಬತ್ತಿಲ್ಲ ಹ್ಮ್ ಹೇರ್ಗೆ ಮಾತ್ರ ಬೀಳ್ತಿರುತ್ತೆ ಮಳೆಗಾಲದಾಗೆಲ್ಲ ಕೆಲವು ಟೈಮೆಲ್ಲ ತುಪ್ಪನೆಲ್ಲ ಆದಿ ಪದ್ದಿಗೆಲ್ಲ ಅಲಿ ಬೀಳುತ್ತಲ್ಲ ಆ ಟೈಮ್ ಒಳ ಬತ್ತಂತೆ ಅಷ್ಟೇ scene. ಅದಕ್ಕೆ ಲಾಂಗ್ ಲಾಂಗ್ ಮಾಡ್ತೀರ ಒಳ ಬಪ್ಪದಿ ಎಂತ ಹಾಪಕ್ಕಾಗ ನೀವು ದೋಣಿಗೆಲ್ಲ ಹೋತ್ರಲ್ಲ ಹೆಂಗಿರುತ್ತೆ ಫೀಲಿಂಗ್ ಆಕ್ಚುಲಿ ಇಲ್ಲಿ ಹೋಪತಿ ವೇವ್ಸ್ ಜಾಸ್ತಿ ಇರುತ್ತಲ್ಲ ಇಲ್ಲ ಎಕ್ಸಿಟ್ ಆಪತ್ತಿಗೆ ಒಳಗಿಂದ ಹೇಳ್ತಕ್ಕೆ ಬೀಳುತ್ತೆ ಸಮ ಬೀಳುತ್ತೆ ಅಲ್ಲ ಹೆದರಿಗೆ ಎತ್ಲೆ ಮಾಮೂಲಿ ಐತಿ ನಾನು ಒಂದ್ ದಿವಸ ಬರ್ಕ್ ಬ್ರೋ ನಾನು ಇನ್ನೊಟ್ಟಿಗೆ ಒಂದ್ ದಿವಸ ದೋಣಿ ಈಗ ಲಾಂಬರ್ ಇಲ್ಲ ನೀನು ಬಿಸ್ಲಾಗೆ ಸತ್ತೋತಿ ಬಿಸ್ಲಾಗೆ ನೀನೀಗ ನಂಗೆ ಆತಿಲ್ಲ ಯಾರು ಮಾಡಿದ್ದೀರಿ ಮತ್ತೆ ಬಿಸ್ಲಾಗೆ ಎಂಟು ಡೈಲಾಗ್ ಎಲ್ಲ ಹೊಡೆದಿದ್ದೆ ಅವರಿಗೆ ಒಂದಿನ ಬಿಸ್ಲಾಗ ಕರ್ಕೋಯ್ಕ ನೀ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಮಾಡು ಮತ್ತೆ ಒಂದ್ ದಿವಸ ಆಕ್ಚುಲಿ ನಂಗೆ ಹೇಳೋ ಪ್ಲಾನ್ ಇತ್ತು ಅಂದ್ರೆ ವಿಡಿಯೋಗಲ್ಲ ಹಿಂಗೆ ಒಂದ್ ದಿವಸ ಹಾಪ ಫಿಶಿಂಗ್ ಅಂದೇಳಿ ನಿನ್ನೊಟ್ಟಿ ಮತ್ತೆ ಕೊಂಡ್ರೆ ಮಾತ್ರ ಅಲ್ಲ ಟಾಪ್ ಅದು ಮೀನಿದಲ್ಲ ಅಲ್ದ ಖುಷಿ ಆತ್ ನೀ ನಾನು ಡ್ರೋನ್ ಎಲ್ಲ ತಕ್ಕ ಬತ್ತೆ ಡ್ರೋನ್ ತಗೊಂಡೆ ಡ್ರೋನ್ ಶೂಟ್ ಮಾಡಿರುವಂತ ಟಾಪ್ ಗಡದ ಅಲ್ಲ ಸಾಕದ ಎಸ್ ಹಬ್ಬ ಇದು ಇಲ್ಲಿಂದ ಎಲ್ಲಿ ಗೊತ್ತಾ ಮರವಂತ ಕೊಡಿರಿಗೆಲ್ಲ ಮಾಡಿರ್ಬೇಡ ಡ್ರೋನ್ ನೀನು ಹೌದಾ ನನಗೆ ಎಂತಂದೇಳಿ ಹೇಳ್ರೆ ಇಲ್ಲಿಂದ ಮರವಂತಿ ಹೋಗಿ ಪ್ಲಾನ್ ಮಾಡ್ತೀವಿ ಬತ್ತೆ ಯಾವ ಮರವಂತಿಗೆ ನಾನೇ ಇಲ್ಲೇ ಮನೆಗೆ ಪೀನಟ್ ದೊಡ್ಡ ಹೊಟ್ಟೆ ಅಲ್ದೈತೆ ಹಬ್ಬ ಮರವಂತಿಗಪ್ಪ ಆಮೇಲೆ ಇವ್ರನ್ನ ಕಂಡಿರ ಒಂದ್ ಸಿ ಪಿ ಹೊಡ್ಸಿ ಡಮ್ ಅನ್ಸ್ರಲ್ಲ ಇವನು ಈ ನಾಯಿ ಬೆನ್ನಟ್ಟೆ ನಾಯಿ ಬಂತ ಕಂಡೆ ಮಾರ ಅವ್ನು ನವಿಲ್ ಒಳ್ಳೆ ಕೂಗ್ತ ನವಿಲ್ ಕೂಗ್ದಂಗೆ ಕೂಗ ಪೀಕಾಕ್ ಅಲ್ಲ ನೆಲಗಳ್ಳಿ ತಿನ್ಕೊಂಡ ಬೇಡ ಬೇಡ ಈಗಳ ಕೂಗ ಒಂದ್ಸಲ್ವಾ ಓಕೆ ನಮ್ಮ ರಥದ ಸಾರಥಿ ಚೇಂಜ್ ಈಗ ನವೀನ್ ಅಣ್ಣ ಕಾನ್ಶಿಯಸ್ ಆಗಿಬೇಡ ನೀನು ಇನ್ನಷ್ಟಕ್ಕೆ ಅದ್ ಮತ್ತೆ ತಿಂತೆ ಅಂತ ನೀನು ಬ್ರೀದ್ ಇನ್ ಬ್ರೀದ್ ಔಟ್ ಓಕೆ ಓಕೆ ಈಗ ಕೋಡಿ ಬೀಚ್ ಅಂತ ಇತ್ತಂದೇಳಿ ಕಂಡ್ರಲ್ಲ ಇಲ್ಲಿಂದ ನಾವು ಮರಂತ ಬೀಚಿಗೆ ಹೊಟ್ಟಿತ್ತು ಮರಂತ ಬೀಚ್ ಹೆಚ್ಚು ಕಮ್ಮಿ 18 ಕಿಲೋಮೀಟರ್ ಆಯ್ತು 18 ಕಿಲೋಮೀಟರ್ ಅಂದ್ರೆ ಶಾರ್ಟ್ ಕಟ್ಗೆಲ್ಲ ಹೊರ ಒಂದು ಅರ್ಧ ಗಂಟೆ ದಾರಿ ಹೈವೇದಲ್ಲೇ ಹೋಯ್ಲಕ್ಕ ಇಲ್ಲೊಂದು ಸ್ವಲ್ಪ ಶಾರ್ಟ್ ಕಟ್ ಎಲ್ಲ ಇತ್ತು ಹಿಂಗೆ ತಗೊಂಡು ವರ್ಷ ನೀವು ಗೂಗಲ್ ಮ್ಯಾಪ್ ಹಾಕೊಂಡು ತೋರ್ಸುತ್ತೆ ಬನ್ನಿ ಹೋಪ ಮರವಂತೆ ಡ್ರೋನ್ ನೀವು ಹೆಂಗಿರುತ್ತೆ ಅಂತೇಳಿ ತೋರಿಸ್ತೆ ಇಲ್ಲಿ ಸಿಗೋ ಮತ್ತೆ ಸಿಗೋ ಮತ್ತೆ ಬಾಯ್ ಬಾಯ್ ನಾವು 4 ಜನ ಹೊತ್ತಿದ್ದ ಅವನ ಮನಿ ಇಲ್ಲ ಕೋಡಿ ಹಂಗೆ ಅವ್ನು ಇಳ್ಕೊಂಡ ಬನ್ನಿ ಅಂದ್ರೆ ನಮ್ದೇ ಸಾಂಕುದ್ ಕಷ್ಟ ಐತಿ ಇನ್ನೊಬ್ಬನ್ ಸಾಂಕುದ್ ಭಾರಿ ಕಷ್ಟ ಚಾ ಕೊಡೋಲ್ಲ ಒಂದ ಅದೇ ಅದಕ್ಕೆ ಹೇಳದ್ ನಾನು ನಮ್ಮದೇ ಕಷ್ಟ ಸಾಂಕುದು ಇನ್ನೊಬ್ರನಾಗ ಸಾಂಕುದು ಅಂದ್ರೆ ನಾವು ಮುಂಚೆ ಶೂಟಿಗೆ ಹೋಗ್ತಿದ್ದೆ ಹೋಟ್ಲಿಗೆ ಬರ್ತೀವಿ ಕಂಡಿದ್ಯಾ ಅದಕ್ಕೆ ಡೆಮೊಲಿಷ್ ಮಾಡಿ ರಿನೋವೇಷನ್ ಮಾಡಿ ಅಲ್ಲಿ ಹೋಟ್ಲಿ ಇದ್ಕೊಂಡಿದ್ಯಾ ಇಲ್ಲ ಅಣ್ಣ ಇಲ್ಲಿಗೆ ಬರ್ತಿದ್ದೆ ಅಲ್ಲಿ ಹೋಟ್ಲಿಗೂ ಹೋಯ್ತು ಹೊಸ ಹೋಟ್ಲಿಗೂ ಹೋಯ್ತು ತಿಂಡಿ ನನ್ ಲೈಕ್ ದಟ್ ರೀಟ್ ಎಂತ ಇತ್ತು ಎಂತ ಅಡ್ಲ ಸ್ಪೆಷಲ್ ಅಂತ ನಿಮ್ಮಲ್ಲ ಸ್ಪೆಷಲ್ ಯಾವುದು ಬ್ರಹ್ಮಲಿಂಗೇಶ್ವರ ಮಂಗಳೂರು ಬಜ್ಜಿ ಗೋಲಿ ಬಜ್ಜಿ ಮಂಗಳೂರು ಬಜ್ಜಿ ಅಂತ ಮಂಗಳೂರು ಬಜ್ಜಿ ಹಾಂ ಮಸ್ಟ್ ಟೈಮ್ ಶೂಟ್ ಅದು ಈ ಬದಿ ಎಲ್ಲ ಬಂದು ಫೇಮಸ್ ಅಲ್ಲ ಹಾಂ
ತಿಂಡಿ ಜುಟ್ಟಾಕೋ ಇಲ್ಲ ಚಮಚೆಗೆಲ್ಲ ತಿಂದು ಅಭ್ಯಾಸ ಐತೆ. ಇಲ್ಲ ಮೂಸಿಕಂ ನಾಯಿಗಳು ಪರಿಮಳ ಇತ್ತ. ಚೆನ್ನಾಗಿದೆ, ಒಳ್ಳೆದು. ನಂಗೆ ಬರ್ತದೆ ಆಗಿತ್ತಾ? ಸೂಪರ್ ನವೀನ ಅಣ್ಣ. ಏನು ಕಂಡೆ ಈಗ ಒಂದು ವಪ್ಪರ್ ಇದ್ರೆ ಕುಂದಾಪುರ ಟು ಮರತ್ ಹೈವೇ ಇಲ್ಲೇ ಇತ್ತು ಬ್ರಹ್ಮಲಿಂಗೇಶ್ವರ ಗ್ರ್ಯಾಂಡ್ ಅಂತೇಳಿ ಪ್ಯೂರ್ ವೆಜ್ ಹೋಟ್ಲು. ವಿಸಿಟ್ ಮಾಡಿ, ಲೈಕ್ ಇತ್ತು ಫುಡ್ ಎಲ್ಲ. ಇದು ಕುಂದಾಪುರ ಟು ಪುಣೆ ಹೈವೇ ಸೈಡೆಲ್ಲ ಈಚೆಗೆ ಬೀಚ್, ಈಚೆಗೆ ಹೊಳೆ ಇರುತ್ತೆ. ಕಾಣಿ ಸನ್ಸೆಟ್ ಆತ ಬಂತು. ಗುರು ಯಾರು ಗುರು ಇವನು ಹಿಂಗೆ ಅಡ್ಡು ಬರ್ತಿದ್ದ. ಒಳ್ಳೆ ಟೈಮಿಂಗಿಗೆ ಬೈತ್ ನಾವು ಆ್ಯಕ್ಚುಲಿ. ಈ ಟೈಮಿಗೆ ಬೀಚಲ್ಲಿ ಸಿಗೋ ಮಜಾನೇ ಬೇರೆ. ಬನ್ನಿ ಇಲ್ಲಿ ಸ್ವಲ್ಪ ಡ್ರೋನ್ ಶಾಟ್ಸ್ ಎಲ್ಲ ತಕ್ಕಂಬ. ಡ್ರೋನ್ ವ್ಯೂವಲ್ ಮರವಂತಿ ಬೀಚ್ ಹೆಂಗೆ ತೋರುತ್ತೆ ನೋಡಿ ತೋರಿಸ್ತೆ. ಯಾರು ಬಪ್ಪಲ್ಲರಿಗೆ ಬನ್ನಿ ಡ್ರೋನ್ ಶಾಟ್ ತಗೊಂಡೆ. ಎಸ್, ಇಲ್ಲಿ ನೋಡಿ ಇದೇ ಮರವಂತಿ ಬೀಚ್. ನಿಮ್ಗೆ ಇದು ಬಂದು ನಾರ್ಮಲ್ ವ್ಯೂ ಅಲ್ಲಿ ಕಾಣ್ಲಕ್ಕ. ನಾನೀಗ ನಿಮ್ಮ ಡ್ರೋನ್ ಶಾಟ್ ಅಲ್ಲಿ ತೋರಿಸ್ತೆ. ರೆಡಿ 3, 2, 1 ಗೋ. ಎಂತದ ಆಂಜನೇಯನ ಅಲ್ಲಪ್ಪ ಓಕೆ, ಮರವಂತಿದ್ದೆಂತ ಡ್ರೋನ್ ಶಾಟ್ ಕಂಡ್ರಿ. ಅದನ್ನ ನೀವು ಖಾಲಿ ವಿಡಿಯೋದಲ್ಲ, ಇಲ್ಲಿ ರಿಯಲ್ ಆಗಿ ಬಂದು ಆ ಬ್ಯೂಟಿನ ಎಂಜಾಯ್ ಮಾಡ್ಲಕ್ಕ ಎಲ್ಲ ಬಂದು ವಿಸಿಟ್ ಮಾಡಿ ಒಂದ್ಸಲ. ಮಸ್ಟ್ ಆ್ಯಂಡ್ ಶೂಟ್ ಪ್ಲೇಸ್ ಇವೆರಡು. ಕುಂದಾಪುರದಾಗ ಇವೆರಡೇ ಅಲ್ಲ, ಇನ್ನೂ ಸುಮಾರು ಪ್ಲೇಸಸ್ ಇತ್ತು, ಒಳ್ಳೊಳ್ಳೆ ಬೀಚಸ್ ಇತ್ತು. ಬಟ್ ಹೈಲೈಟೆಡ್ ಇಪ್ಪದು ಈ 2 ಬೀಚನ್ನು ನಾನು ಇವತ್ತು ತೋರಿಸಿದೆ ನಿಮಗೆ. ಐ ಹೋಪ್ ಯು ಗಾಯ್ಸ್ ಎಂಜಾಯ್ ಮಾಡಿರ್ತೀರಿ ಅನ್ಕಂತೆ. ಎಲ್ರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.